ಯಾರೋ ಬೇರೆಯವ್ರಿಗೂ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನಮ್ಮ ತಪ್ಪಲ್ಲ ಆಯಿತಾ. ಪೀಪಲ್ ವಿಲ್ ಟಾಕ್, ಬಟ್ ವಾಟ್ ಕ್ಯಾನ್ ಯು ಡೂ ಅಬೌಟ್ ಇಟ್? ಹೌ ಡು ಯು ಗೆಟ್ ಪಾಲಿಸೀಸ್? ನೀವು ಹೆಂಗೆ ರೂಲ್ಸ್ ರೆಗ್ಯುಲೇಷನ್ಸ್ ತರ್ತೀರಾ? ಸಚ್ ಕಮೆಂಟ್ಸ್ ಡೋಂಟ್ ಹ್ಯಾಪನ್. ಒಂದು ಹೆಣ್ಮಗಳು ಒಂದು ಪಾರ್ಕಲ್ಲಿ ಯಾರನ್ನೋ ಮೀಟ್ ಮಾಡ್ತಾ ಇದ್ದಾರೆ, ಬಾಯ್ ಫ್ರೆಂಡೇ ಆಗಬೇಕಾಗಿಲ್ಲ, ಒಂದು ಸಪೋರ್ಟ್ ಆಗಿರ್ಬೋದು, ಒಂದು ತಮ್ಮ ಆಗಿರ್ಬೋದು, ಒಂದು ಕಸಿನ್ ಆಗಿರ್ಬೋದು, ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು. ಇವತ್ತು ಒಂದು ಹೆಣ್ಮಕ್ಳು ಒಂದು ಪಾರ್ಕಲ್ಲಿ ಯಾವುದೋ ಹುಡುಗನ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಫಸ್ಟ್ ಥಿಂಗ್ ಯು ಸೇಸ್, ಓ ಏನೋ ಇರ್ಬೋದು ಅಂತ. ಯಾಕೆ ಹಾಗೆ? ಸೊ ನಾವು ವೈ ಅಂತ ಪ್ರಶ್ನೆ ಮಾಡೋದಕ್ಕಿಂತ ವಾಟ್ ಕ್ಯಾನ್ ಬಿ ಡನ್, ಹೌ ಡು ವಿ ಚೇಂಜ್ ದ ಮೆಂಟಾಲಿಟಿ ಶುಡ್ ಬಿ ಮೋರ್ ಇಂಪಾರ್ಟೆಂಟ್. ಒನ್, ನಾವು ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ಸೇಯಿಂಗ್ ದಟ್ ಯಾರೋ ದಾರಿ ಉದ್ದದಲ್ಲಿ ನಮ್ಮ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂದರೆ ಅದನ್ನು ತಲೆಗೆ ಹಚ್ಕೊಬೇಡಿ ಅಂತ ಫಸ್ಟ್ ನಾವು ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು. ಯಾಕೆಂದರೆ ನಮ್ಮ ಅಪ್ಪ ಹೇಳ್ತಾ ಇಲ್ಲ ನನಗೆ, ನನ್ನ ಗಂಡ ಹೇಳ್ತಾ ಇಲ್ಲ ನನಗೆ, ಯಾರೋ ದಾರಿಯಲ್ಲಿ ಹೇಳ್ತಾ ಇದ್ದಾರೆ, ಅವ್ರಿಗೆ ನಮ್ಮಿಂದ ಏನು ಉಪಯೋಗ ಇಲ್ಲ, ನಮಗೆ ಅವರಿಂದ ಏನೂ ಇಲ್ಲ ಅಂದರೆ ನಾವು ಎಂತಕ್ಕೆ ಅದನ್ನು ಕೇಳಿಸ್ಕೊಂಡು ತಲೆ ಕೆಡಿಸ್ಕೊಂಡು ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಬೇಕು ಅಂತ ನಾನು ಯಾವಾಗಲೂ ಪ್ರಶ್ನೆ ಮಾಡ್ತೀನಿ. ನನಗೆ ನನ್ನ ಸೆಲ್ಫಾಗಿ ನಾನು ಪ್ರಶ್ನೆ ಮಾಡ್ಕೊತೀನಿ.